ಯಾರಿಗೂ ಕೂಡ ದಾನ ಧರ್ಮ ಮಾಡಕ್ ಒಟ್ಟ ಏನಾದ್ರೂ ಕೊಡ್ತೀನಿ ಅಂತಂದ ಯಾರಿಗೂ ಕೊಡ್ತಿದ್ದಿಲ್ಲ. ಒಂದು ವಸ್ತುವನ್ನು 20 ಸಾರಿ ಏನ್ ಮಾಡ್ತಿದ್ದ ಅಂದ್ರೆ ನೋಡಿ ಇಟ್ಟಿದ್ದವ ಶ್ರೀನಾಥ್ ನಾಯಕ. ಅಂತವ ಬಂಗಾರ ಅಂಗಡಿ ಇಟ್ಟಿದ್ದ. ಬಂಗಾರದ ಅಂಗಡಿಯನ್ನು ಇಟ್ಟಾಗ ಸುಮಾರು ಜನ ಎಲ್ಲ ಬರಾವರು ಹೋಗೋರು ಅದೇ ರೀತಿ ತನ್ನ ಜೀವನವನ್ನ ಸಾಗಿಸ್ಕೊಂಡು ಚಿಕ್ಕುಂಡ್ರ ಅಂದ್ರ ಕೆಲವೊಬ್ಬರು ಅದ್ರಾಗ ಹೇಳಿ ಮಾಡಿಸಿ ಚಿಕ್ಕುಂಡ್ರು ಇರ್ತಿರ್ತಾರೆ. ನಿಮ್ಮ ಸಂಜೆ ಮುಂದೆ ಊಟ ಮಾಡಿದ ರಾತ್ರಿ ಊಟ ಮಾಡಿದ್ರೆ ಮಾತು ಬಾಳಿ ಚಿಮ್ನಿ ಹಚ್ಚದಾಗ ಸ್ವಲ್ಪ ಕವನ್ಯಾಳಿ ಇತ್ತು. ಆ ಕವನ್ಯಾಳಿನೊಳಗನ ಒಂದಿಷ್ಟು ದೀಪ ಹಚ್ಚಿಕೊಂಡು ಹೇಳ್ತಿ. ಆ ದೀಪದೊಳಗಿನ ಊಟ ಮಾಡಿದ ನಡ್ಕೊಂತ 8 ಕಿಲೋಮೀಟರ್ ಬೇರೆ ಊರಿಗೆ ಹೋಗ್ಬೇಕಾಗಿ. ಊಟ ಮಾಡಿದವನ ಗಡ 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 ನಡ್ಕೊಂಡ ಹೊರಟ. ಏನು ಹೋಗ್ಲಿಕ್ಕೆ ಹೋದ. ಇನ್ನು ಸ್ವಲ್ಪ 10 ನಿಮಿಷನಾಗ ಆ ಊರು ಮುಟ್ತಿದ್ದ. ನೆನಪಾಗಿತ್ತು ನಾವು ಸುಮ್ಮನೆ ಹೆಚ್ಚಿದ್ವಿ ಊಟ ಮಾಡಾಗ. ನನ್ನ ಹಿಂದೆ ಆಶಾಳಿಲ್ಲ ಚಿಮಣಿ ಏನು ಹಚ್ಚಿ ಬಂದಿದ್ದಿ ಇನ್ನ ಬೆಳಕದ ಆದ್ರೆ ಆಶಾಳಿಲ್ಲ. ನಾನು ಹೇಳ್ತೀನಿ ಆ ಕಡೆ ಊರಿಗೆ ಹೋಗ್ಲಿಲ್ಲವ. ಹೆಂಡತಿಗೆ ಹೇಳಿ ಚಿಮಣಿ ಆಡಿಸ್ಬೇಕಂತ ವಾಪಸ್ ಬಂದ. ಅಲ್ಲಿಂದ ಬಂದ ಪುಣೆನ ಹೆಂಡತಿಗೆ ಭೇಟಿ ಆದ. ಹೊರಗಡೆ ಕೂತಿದ್ದು. ರೀ ಯಾಕೆ ಬಂದ್ರಿ ಅಂತ. ಇಲ್ಲ ನಾವು ಹೋಗ್ಬಂದ ಚಿಮಣಿ ಹಚ್ಚಿತ್ತು ಅದಕ್ಕೆ ನೀ ಆಸೆ ಇಲ್ವೋ ಅಂತ ಕೇಳಾಕ್ ಬಂದಿ. ನೀ ಆಸೆ ಇಲ್ವೋ ಅಂತ ಕೇಳಾಕ್ ಬಂದೀನಿ. ಎಷ್ಟು ಕಿಲೋಮೀಟರ್ ಹೋಗಿದ್ರಿ ಅಂತ ಅವನಿಗೆ ಜವಾಬ್. ನೀವು ಎಷ್ಟು ಕಿಲೋಮೀಟರ್ ಹೋಗಿದ್ದೀರಿ ಅಂತ. ಇಲ್ಲ ಇನ್ನೊಂದು ಸ್ವಲ್ಪ ಆಗಿತ್ತು ಆ ಊರು ಮುಟ್ತಿದ್ವಿ. 5-6 ಕಿಲೋಮೀಟರ್ ಹೋಗಿದ್ದೀನಿ. 5-6 ಕಿಲೋಮೀಟರ್ ಹೋಗಿದ್ವಿ ಅಂತಂದ್ರೆ ನೀವು ಚಪ್ಪಲಿ ಎಷ್ಟು ಸೌದಿರ್ಬೇಕು ಅಂತ. 5-6 ಕಿಲೋಮೀಟರ್ ಹೋಗಿ 5-6 ಕಿಲೋಮೀಟರ್ ಬಂದೀನಿ ಅಂತಂದ್ರೆ ನೀವು ಚಪ್ಪಲಿ ಎಷ್ಟು ಸೌದಿರ್ಬೇಕು ಅಂತ. ನಾ ಭಾಷೆ ಹೇಳಿದೀನಿ ಅಂತ ನೀ ಈಗ ಕೇಳ್ತಿ ಅಂತ 2 ಬಲ ಹಿಡ್ಕೊಂಡು ಜಿಪ್ಪುನ ಯಾರಿಗೂ ಏನು ಕೊಡದೇನೆ 9 ಕೋಟಿ ಹಣ ಗಳಿಸಿದ್ದ ಇವ ಶ್ರೀನಪ್ಪ ನಾಯಕ. 1 ದುಡ್ಡಲ್ಲ 2 ದುಡ್ಡಲ್ಲ 9 ಕೋಟಿ ಹಣ ಗಳಿಸಿದ್ದ. ಅಂತ ಒಂದು ಸಂದರ್ಭದೊಳಗ ದೇವರ ಪರೀಕ್ಷೆ ಕಾಲ ಯಾವುದೇ ಹೋದ್ರು ನೀವು ಭಗವಂತ ಪರೀಕ್ಷೆಗಾಗಿ ಬಂದೇ ಬಿಟ್ಟಿರ್ತಾನೆ. ಒಮ್ಮೆ ಏನ್ ಮಾಡಿದ ಅಂತಂದ್ರೆ ಜಂಗಮನ ವೇಷ ಹಾಕೊಂಡು ಬಂದ ಅಂಗಡಿಗೆ. ಅಪ್ಪ ನಾನು ಜಂಗಮ ಬಡತನ ತುಂಬಿ ಹೋಗ್ಲಿಕ್ಕಾಗ್ತಾರೆ. ಇನ್ನೇನು 4 ದಿವಸಕ್ಕೆ ಮಗನ ಮದುವೆ. ಅದಕ್ಕಾಗಿ ನೀನು ಏನಾದ್ರು ಕೊಡು ಅಂತ ತಿಳ್ಕೊಂಡ. ಏನಾದ್ರು ಕೊಡು ಅಂದ್ಕೊಳ್ಳೆ ಆಮೇಲೆ ಕೊಡವ ಕೊಡ್ಲಿ. ಅವಾಗ ಏನು ಮಾಡಿದ ಅಂತಂದ್ರೆ ಭಗವಂತ ಆತನ ಅಲ್ಲಿನೇ ಬಿಟ್ಟವನು ಮನೆಗೆ ಬಂದ. ಆ ಸೀನಪ್ಪ ನಾಯಕನ ಹೆಂಡತಿಯ ಮುಂದೆ ಬರೋ ಅಂತ ತಿಳ್ಕೊಂಡ ಅರ್ಥಾಂಗ ಮಾಡಿದ. ತಾಯಿ ನಿನ್ನ ಬರ್ತ ನನಗೆ ಯಾರು ಗೊತ್ತಿಲ್ಲ. ನೀನು ಕೊಟ್ಟಿ ಅಂತಂದ್ರೆ ನನ್ನ ಮಗನ ಮದುವೆ ಆಗ್ತದೆ. ಅದಕ್ಕಾಗಿ ನೀನು ಏನಾದ್ರೂ ನನಗೆ ಕೊಡು ಅಂತ ತಿಳ್ಕೊಂಡ. ಸಮಯ ಕೀಳುವಾಗ ಆ ತಾಯಿಯ ತಿಳ್ಕೊಂಡು ನೋಡ್ತಾಳೆ. ಕೊಡ್ಬೇಕಂತಾಳ ಏನೂ ಇದೆ. ಆಕೆಯಲ್ಲಿ ಇರೋದು ಒಂದೇ ಒಂದು ಏನು ಅಂತಂದ್ರ ಆಕೆಯ ಮೂಗಿನಲ್ಲಿರುವಂತ ಯಾವಾಗ ಈತ ಕಾಣ್ಲಿಕ್ಕತ್ತಿದಾಗ ಕೇಳಲಿಕ್ಕತ್ತಿದಾಗ ಬಹಳ ಏನೋ ಒಂದು ನೋವಿನಿಂದ ಕೇಳುವ ಸಂದರ್ಭದೊಳಗ ಆಕೆಗೆ ಕುಣಿತರೆ ಬಂದು, ಅಪ್ಪ ನೀನು ಯಾರಿಗೂ ಹೇಳ್ಬೇಡ, ನನಗೆ ಇರುವುದಂತಂದ್ರೆ ಒಂದೇ ಒಂದು ಇರುವುದಿನೊಳಗೆ ಇದನ್ನ ತಗೋ ಅಂತ ತಿಳ್ಕೊಂಡ ಆತನ ಜೋಡಿಗೆ ಅದನ್ನು ತಗೊಂಡು ಹೋಗ್ಬೇಕಲ್ಲ. ಹೋಗಿ ನೀವು ಇವ ಏನ್ ಮಾಡಿದ ಅಂತಂದ್ರ ಅವನ ಹತ್ತಿಕ ಮಾರಕ್ ಹೋದ. ನೀವು ಯಾರ ಹತ್ತಿಕ
ಸೀನಪ್ಪನ ಅಂಗಡಿ. ಅಲ್ಲಿ ಸೀನಪ್ಪನ ಅಂಗಡಿಗೆ ಹೋಗಿ ಕೇಳಿದ್ರೆ ನೀವಂತೂ ಏನು ಕೊಡಂಗಿಲ್ಲ. ಅಪ್ಪ ಇದೊಂದು ನಂತರ ಇದನ್ನ ಇಟ್ಕೊಂಡ ನನಗೆ ಹಣ ಕೊಡ್ರಿ ಅಂತ ಕೇಳ್ಕೊಂಡು, ಇದನ್ನ ಇಟ್ಕೊಂಡು ಹಣ ಕೊಡ್ರಿ ಅಂತ ಕೂಡ ಮಾವಳಿ ಸೀನಪ್ಪ ಕೈಯೊಳಗೆ ತಗೊಂಡ ನೋಡ್ತಾನ. ಬಹಳ ದಿಟ್ಟಿಸಿ ನೋಡಿ ಅಂತಾನ, ಇಂಥ ನತ್ತ ನನ್ನ ಹೆಂಡತಿ ಬಿಟ್ರೆ ಯಾರಿಗೂ ಇಲ್ಲ. ಈ ಜಂಗಮನಲ್ಲಿ ಈ ಯೋಗಿಯಲ್ಲಿ ಎಲ್ಲಿ ಬಂತು? ಹೀಗೆ ವಿಚಾರ ಮಾಡಿ ಅಪ್ಪ ನೀವೊಂದು 2 ನಿಮಿಷ ಇಲ್ಲೇ ಕೂರು, ನಾವು ಒಂದು ಸ್ವಲ್ಪ ಹೋಗಿ ಹಿಂಗೆ ಬಂದ ನಿನಗೆ ಹಣ ಕೊಡ್ತೀನಿ ನಾವು. ಅವನಲ್ಲಿ ಬಾಗಿಲು ಮುಂದೆ ಕೂಡಿಸಿ ಕೀಲಿ ಹಾಕಿ ಸೀದಾ ಮನೆಗೆ ಬಂದ. ಅಲ್ಲಿಂದ ಮನೆಗೆ ಏನು ಬಂದವನ ಹೆಂಡತಿನ ಹತ್ತಿರ ಹೋದ. ಹೆಂಡತಿ ಎಲ್ಲಿ ನನ್ನ ಗಂಡ ನತ್ತು ಕೇಳ್ತಾನೆ ಅಂತ ಭಯ, ಎಲ್ಲಿ ನತ್ತನ್ನು ಕೇಳ್ತಾರೋ ಅಂತ. ಯಾವಾಗ ನೋವಿನ ಬಲದೊಳಗ ಓಡೋಡು ನತ್ತಿರ್ತಾರ, ಆ ನತ್ತನ್ನ ಸ್ವಲ್ಪ ಕೊಡುವ. ಅವಾಗ ತಾಯಿ ಅಂತಾಳ, ಇಲ್ಲ ನಾನು ಸ್ನಾನ ಮಾಡೋ ಕಾಲಕ್ಕೆ ಅದು ಮುಚ್ಚಿ ಒಳಗಿಟ್ಟಿವಿ, ಅದಕ್ಕಾಗಿ ಅದು ಅಲ್ಲೇ ಇರ್ತೀನಿ. ಅಂತಾರ, ಏನಿಲ್ಲ ಅದನ್ನ ಸ್ವಲ್ಪ ನೋಡ್ತೀನಿ ಕೊಡು ಹೋಗ್ತೀನಿ. ಎಂಥ ಪರೀಕ್ಷೆ ಕಾಲಪ್ಪ ಅಂತ. ಆವಾಗ ಆ ತಾಯಿ ಅಂತಾಳ, ನಾನು ಕೊಟ್ಟ ಬಿಟ್ಟಿನಿ, ಎಲ್ಲಿ ಸಿಗಕ್ ಸಾಧ್ಯದ? ಏನೋ ಒಂದು ಮರೆ ಮಾತಾ ಹೇಳ್ಬೇಕಂತ ತಿಳ್ಕೊಂಡ ಯಾವ್ದು ಹೇಳಿದ್ರು ಕೂಡ ಒಪ್ಪಲಿಲ್ಲ. ಯಾವಾಗ ಒಪ್ಪದೇ ಇದ್ದ ಪ್ರಸಂಗದೊಳಗ ಆ ತಾಯಿ ಅಂತಾಳ, ಇದು ಎಲ್ಲಿ ನನ್ನ ಜೀವ ತೆಗಿತಾನೆ, ಏನ್ ಮಾಡ್ತಾನೋ ಗೊತ್ತಿಲ್ಲ. ಆ ಭಗವಂತನ ಮೇಲೆ ಭಾರ ಹಾಕಿ ಒಳಗೆ ಒಂದಿಷ್ಟ ಬಟ್ಟದೊಳಗೆ ನೀರು ತಗೊಂಡು ಆ ನೀರಿನೊಳಗೆ ಒಂದಿಷ್ಟು ವಿಷವನ್ನು ಹಾಕೊಂಡು ಒಳಗೆ ಹೋಗಿ ಕುಡಿದ್ರಾಕು ಅಂತ ನಿರ್ಧಾರ ಮಾಡಿ ಒಳಗೆ ಆಕೆ ಒಳಗೆ ಹೋಗಿ ಆ ಭಗವಂತನನ್ನ ನೆನೆಸ್ಲಿಕ್ಕತ್ತಾಳ, ಭಗವಂತನನ್ನ ಸ್ಮರಣೆ ಮಾಡ್ಲಿಕ್ಕತ್ತಾಳ. ನಂಬಿ ಅನ್ನುವಂತ ನೀನು ನನಗೆ ಎಂಥ ಸಮಯವನ್ನು ತಂದಿದ್ದೀ. ಕಾಯುವವನು ನೀನ, ಕೊಲ್ಲುವವನು ನೀನ. ಇದರೊಳಗಿಂದ ಯಾವ ರೀತಿ ಉಳಿಸ್ತೀವಿ ನೀನು? ಕೈ ಒಳಗೆ ಬಟ್ಲ ಹಿಡ್ಕೊಂಡು ಇನ್ನೇನು ಒಂದು ಸೆಕೆಂಡ್ ಒಳಗನ ಕುಡಿಬೇಕು ಅಂತ ಮ್ಯಾಲ ಕೈ ಒಯ್ದು ಹಿಂಗ ಕುಡಿಬೇಕಂತ ಆ ವಾಟರ್ ಒಳಗೆ ತಕ್ ಅಂತ ತಿಳ್ಕೊಂಡು ಯಾವಾಗ ಮುತ್ತ ಬಿದ್ದು ಕುಡಿನ ಅದನ್ನ ತಗೊಂಡ ನೋಡ್ತಾಳ, ಓ ನಾನು ಕೊಟ್ಟಿರುವಂತ ಅದನ್ನೇ ಕೈಯೊಳಗೆ ಇಟ್ಕೊಂಡು ಹೊರಗೆ ಬಂದು ಮಾನ ಪ್ರಾಣ ಎಲ್ಲಾ ನೀನ ಅಂತ ಭಗವಂತನ ಭಾರ ಹಾಕಿದಾಗ ಭಗವಂತ ಆಶೀರ್ವಾದ ಮಾಡಿದ. ಅಲ್ಲಿ ನಾನು ಇಟ್ಟು ಬಂದದ್ದು ಇದು ಎರಡು ಒಂದಲ್ಲ, ಅಡಿಗೆಯೊಳಗಾಗಿ ಮುಚ್ಚಿಟ್ಟು ಬಂದಿದ್ದ. ಇಲ್ಲಿ ನೋಡ್ತಾನ ಹೆಂಡತಿ ಎತ್ತರೂ ಐತಿ. ಅಲ್ಲಿಂದ ಒಡ್ಕೋತ ಆ ಜಂಗಮನನ್ನ ನೋಡ್ಬೇಕು ಅಂತ ಹೋಗ್ತಾನ. ಹೋಗೋದ್ರೊಳಗ ಮಾಯ ಅಲ್ಲಿ ಪೆಟ್ಟಿಗೆಯೊಳಗೆ ತೆಗೆದು ನೋಡ್ತಾನ. ನೋಡಿದ್ರೊಳಗ ಅಲ್ಲಿ ಇಟ್ಟಿರುವಂತಹ ಆ ನತ್ತು ಮಾಯಾಗಿ, ಆ ಇಟ್ಟಿರುವಂತಹ ನತ್ತು ಮಾಯಾಗಿ ಹೋಗಿ ಬಿಟ್ಟಿತ್ತು. ಅಲ್ಲಿಂದ ಗಣಗಣ ಓಡ್ತಾ ಏನಿಲ್ಲ, ನಾನು ಇಟ್ಟು ಬಂದಿದ್ದಿ ಇದನ್ನತ್ತ ಆಗ ಆ ಪುಟ್ಟಿ ಒಳಗಿನ ಮಾಯಾಗಿ ಬಂದದ. ಅದಕ್ಕಾಗಿ ಈ ನತ್ತಲ್ಲಿ
ಕೇಳಲಿಕ್ಕೆ ಬಂದಿರುವಂತವ ಸಾಮಾನ್ಯ ಅನ್ನೋದು, ಅವ ಸಾಕ್ಷಾತ್ ಭಗವಂತನೇ ಅದಾನೆ. ಅದಕ್ಕಾಗಿ ಆ ಭಗವಂತನನ್ನ ನೋಡುವಂತ, ಆತನ ಜೊತೆಗೆ ಮಾತನಾಡುವಂತ ಯೋಗ ನಿನಗೆ ಸಿಕ್ಕದ ವಿನ ನನಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಬರೇ ನಾನೇನ್ ಮಾಡಿದೆ, ಗಳಿಸುವುದ ಬರೇ ನಿನ್ನ ನನ್ನ ಬಹಳ ನಾನು ಸಂಶಯವಾಗಿ ನೋಡ್ತಾ ಬಂದೆ. ಆಗ ನಿನ್ನಲ್ಲಿ ಇಷ್ಟು ಅಗಾಧವಾಗಿರುವಂತ ಭಕ್ತಿ ಅನ್ನೋದನ್ನ ಇದರಿಂದ ನೀನೇ ನನಗೆ ಗುರು ಅಂತ ತಿಳ್ಕೊಂಡು ಹೇಳಿ ಅವಾಗಿಂದ ನನ್ನ ಮನೆಯನ್ನು ತೊರೆದ ದಾಸನಾಗಿ ಯಾವುದು ಸ್ಥಿರವಾಗಿ ಅಲ್ಲ. ಈ ಭೂಮಿ, ಈ ಸಂಪತ್ತ ಯಾವ ನಿನ್ನದು ಅನ್ನುವಂಥದ್ದು ಏನಾದರೂ ಇತ್ತು ಅಂತಂದ್ರೆ ಅದು ಯಾವುದು ಜ್ಞಾನ. ಆ ಜ್ಞಾನ ರತ್ನವನ್ನು ಸಂಪಾದನೆ ಮಾಡೋದ ನಮ್ಮ ಸಂಪತ್ತಿಗಾಗಿ ಬಡದಾಡಿ, ಬಂಗಾರಕ್ಕಾಗಿ ಬಡದಾಡಿ, ಹೆಣ್ಣಿಗಾಗಿಯೂ ಬಡದಾಡಿ ಮಲ್ಲಮ್ಮನ ಮೈದನ ವೇಮನಾರಾಯಣ, ವೇಮನ್ನ ಎಂಥ ಮುಗಿಲು, ಹೆಣ್ಣಿನಲ್ಲಿ ಅಗಾಧವಾಗಿರುವಂತ ಮೋಹವನ್ನು ಇಟ್ಟಿರುವಂತ ವೇಶ್ಯ ಸಹವಾಸವನ್ನು ಮಾಡಿದ್ದ. ಆಕೆನೇ ಸ್ಥಿರ ಅಂತ ನಂಬಿದ್ದ. ಯಾವಾಗ ನಾವು ಯಾರನ್ನ ಸ್ಥಿರ ಅಂತ ನಂಬುತ್ತೀವಲ್ಲ, ಅವರು ನಮ್ಮನ್ನ ಎಲ್ಲಿಯವರೆಗೆ ಉಪಯೋಗ ತಗೋತಾರು ಅಂತಂದ್ರ ಏನಾದರೂ ನಮ್ಮನ್ನ ಕೊಡ್ತಾರ. ಯಾವಾಗ ನೀವು ಕೊಡೋದನ್ನ ನಿಲ್ಲಿಸ್ತೇವೆ ಆವಾಗ ನಮ್ಮವರಲ್ಲ. ಹಾಗೆ ಮನೆಯ ಸಂಪತ್ತನ್ನೆಲ್ಲ ಕೊಡ್ತಾ ಹೋದ. ಮಲ್ಲಮ್ಮನ ಮದುವೆ ಕೂಡ ಆಗಿತ್ತು. ಮದುವೆ ಆಗಿತ್ತು. ಆ ತಾಯಿಗೂ ಕೂಡ ಗಂಡನೇ ದೇವರು ಅಂತ ತಿಳ್ಕೊಂಡ ಮಲ್ಲಿಕಾರ್ಜುನ ಮೇಲೆ ಭಾರ ಆಗಿ ಸಂಸಾರ, ಹೀಗೆ ಸಂಸಾರ ನಡೆದಿತ್ತು. ನಾನು ಕೇಳಿದ್ದು ಆಗೋದಿಲ್ಲ. ಆಗ ನನಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಸಂದರ್ಭ ಬೇಕಾಗಿತ್ತು. ಒಂದು ದಿನ ಮಲ್ಲಮ್ಮ ಹಿಂಗೆ ಹೊರಟಿದ್ದು, ಆ ವೀಸ ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಆ ಮಲ್ಲಮ್ಮನ ನೋಡಿ ಆಕೆಯನ್ನ ದುರ್ಗುಟ್ಟಿ ನೋಡಿ ಅಂತ ಈ ತಾಯಿಯ ಮೂಗಿನಲ್ಲಿರುವಂತಹ ನತ್ತ ಸುಂದರ. ನಾನು ವೇಮನಿಗೆ ಹೇಗೆ ಅದನ್ನು ಪಡಿಬೇಕು ಅನ್ನುವಂತ ಯಾವಾಗ ಆ ಹಂಬಲದಿಂದ ಮನೆಗೆ ಹೋಗ್ತಾಳ. ಮನೆಗೆ ಹೋದಾಗ ಆ ಕಡೆ ವೇಮನ, ಯಾಕಂದ್ರೆ ಅವರ ಮಾತೆ ಆಗಿರ್ತಾರೆ. ಆ ಸ್ತ್ರೀಯ ಮಾತು ಹೇಗಿತ್ತು ಅಂತಂದ್ರೆ, ಅವಳ ವಚನ ಬೆಲ್ಲದಂತೆ, ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿ ಕಂಡು ಕಂಡಯ್ಯ.
ವೇಶ್ಯ ಮನೆಯನ್ನು ಪ್ರವೇಶ ಮಾಡಿದಾಗ ಆ ವೇಶ್ಯ ಅಂತ ಪ್ರೇಮದ ನನ್ನ ಮುದ್ದು ಉದ್ದಾಗಿ ಮಾತಾಡ್ತಾ ನನಗೊಂದು ವಸ್ತು ಬೇಕಾಗಿತ್ತು ಕೊಡ್ತೀರಾ? ಏನದು ಅಂತ ಕೇಳ್ತಾನೆ. ಏನಿಲ್ಲ, ನಿನ್ನ ಅತ್ತಿಗೆ ಮೂಡಿರುವಂತ ಆ ನತ್ತ ಅದನ್ನು ಬೇಕು. ಯಾವಾಗ ಬೇಕು ಅಂದಾಗ ವೇಮನ ಅಂತಾನ, ಇಷ್ಟೇನ, ನನ್ನ ಅತ್ತಿಗೆ ನಾನು ಏನು ಕೇಳಿದ್ರು ಕೂಡ ಇಲ್ಲ ಅಂದಿಲ್ಲ. ಅತ್ತಿಗೆ ಅಂತ ಅತ್ತಿಗೆನೇ ಯಾರು ಇಲ್ಲ. ತಾಯಿಯ ಸ್ವರೂಪವಾಗಿರುವಂತವ್ರು ನಾನು ಏನೇ ಕೇಳಿದ್ರು ಕೊಡ್ತಾಳ ಅಂತ ತಿಳ್ಕೊಂಡು, ಆಯ್ತು ಅಂತ ತಿಳ್ಕೊಂಡು ತರ ಹೋಗುವಂತಾಳ. ಅಲ್ಲಿಂದ ಯಾವಾಗ ಮನೆಗೆ ಬಂದ ಮನ್ನಮ್ಮನನ್ನ ಹಿಂಬಾಲಿಸ್ತಾ ಯಾವಾಗ ನೋಡಿ ತಾಯಿಗೆ ಹಿಂಬಾಲ ಮಗು ಯಾವಾಗ ಹತ್ತದ ಅಂತಂದ್ರೆ ಅವನಿಗೇನೋ ಒಂದು ಬೇಕಾತು ಅಂತಂದ್ರೆ ಆ ಮಗು ಏನ್ ಮಾಡ್ತದ, ಆಕೆಯ ಸುತ್ತಾನೇ ಸುತ್ತ. ಹಾಗೆ ಮಲ್ಲಮ್ಮನ ಸುತ್ತನೇ ವೇಮನ್ನ ಸುತ್ತಲಿಕ್ಕತ್ತಿಲ್ಲ. ಆವಾಗ ಹೀಗೆ ಗೊತ್ತಾಗಿದೆ, ನೀನು ಯಾಕೆ ಸುತ್ತಾಗ್ತೀಯ ನನಗೆ ಗೊತ್ತದ, ನಿನಗೇನೋ ಒಂದು ಬೇಕಾಗಿದೆ. ಆವಾಗ ಅತಿ ನೀನು ಇಲ್ಲ ಅನ್ನೋದು ನನಗೆ ಗೊತ್ತದ, ಆದ್ರೆ ನನಗೆ ನೀನು ಅದನ್ನು ವಸ್ತು ಕೊಡಲೇಬೇಕು ಅಂತ ತಿಳ್ಕೊಂಡು ಆಯ್ತಪ್ಪ, ಏನ್ ಬೇಕು ಏನಿಲ್ಲ, ನಿನ್ನ ಮೂಗಿನಲ್ಲಿರುವಂತ ಆ ಮೂಗಿನಕ್ಕ ಅದನ್ನು ಕೊಡು. ಆವಾಗ ಅವನು ನಮ್ಗೆ ಆಯ್ತು, ಆದ್ರೆ ನಂದೊಂದು ಕರಾರ ಐತಿ ಅಂದ್ರೆ ಏನಿಲ್ಲ, ಇದನ್ನೇನು ಕೊಡ್ತೀನಿ, ಇದನ್ನೇನು ನೀನು ತಗೊಂಡು ಹೋಗ್ತೀರ, ಹೋಗಿರುವಂತಹ ವಸ್ತುವನ್ನು ಕೊಡಬೇಕಾದ್ರೆ ನನ್ನೊಂದು ನೀನು ಏನ್ ಹೇಳಿ, ಏನಿಲ್ಲ, ನೀನು ಯಾರಿಗೆ ಕೊಡಬೇಕಂತ ತಿಳ್ಕೊಂಡು ಅಂತೀಯಲ್ಲ, ಅವ್ರನ್ನ ಮನಸ್ಸಿನ ಮೇಲೆ ಏನ ಹುಟ್ಟಿದಾಗ ಯಾವ ರೀತಿ ಇರ್ತಾರಲ್ಲ ಆ ರೀತಿಯಾಗಿನೇ ಕೂಡಿಸಿ 3 ಸುತ್ತ ಹಾಕಿ ಈ ವಸ್ತುವನ್ನು ಅವಾಗ ಅಂತಾರೆ, ಇಷ್ಟೇನ, ಇದೇನು ಮಹಾಗುರು. ಆಯ್ತು ಅತ್ತಿಗೆ ಅಂತ ತಿಳ್ಕೊಂಡು ಅತ್ತಿಗೆಯಿಂದ ತೆಗೆದುಕೊಂಡು ಓಡೋಡು ಯಾವಾಗ ಹೇಳಿದ್ಕೊಳ್ಳಿನ ಆಗಿ ಕಾತುರವಾಗಿನೇ ಕುಂತಿದ್ವಿ. ಇನ್ನೇನು ಬರ್ತಾನೆ ಕೊಡ್ತಾನ ಅಂತ ಒಂದು ಸಂದರ್ಭದೊಳಗೆ ಓಡೋಡಿ ಹೋಗ್ತಾನೆ. ಹೋದ್ಕೊಳ್ಳಿ ತಾರ್ತಿ ಕೈ ಮಾಡ್ತಾನೆ. ನನ್ನ ಅತ್ತಿಗೆ ಒಂದು ನೇಮವನ್ನು ಹಾಕಿದಾಗ ಆ ನೇಮದ ಪ್ರಕಾರ ಇದ್ರೆ ಮಾತ್ರ ಇರ್ತೀವಿ. ಏನಿಲ್ಲ, ಈ ನಡುವ ಮನೆಯೊಳಗ ಒಂದು ಮನಸ್ಸನ್ನು ಹಾಕಿ ಆ ಮನಸ್ಸಿನ ಮೇಲೆ ನಿನ್ನನ್ನು ಈನ ಮೊದಲು ಹುಟ್ಟಿದಾಗ ಆಗಿದ್ದು ಆ ರೀತಿಯಾಗಿ ನಿನ್ನ ಇಲ್ಲಿ ಕೂಡಿಸಿ 3 ಸುತ್ತ ಹಾಕಿ ಕೊಡುತ್ತೇವೆ. ಈ ದೇಹನೇ ನಿಂದ ತಿಳ್ಕೊಂಡ ನಿನಗೆ ಕೊಟ್ಟಾಗ ಇದೇನು ಮಹಾಗುರು, ಇದೇನಂತ ಮಹಾ ಅಂತ ತಿಳ್ಕೊಂಡು ಅಂದ. ಆಯ್ತು ಅಂತ ತಿಳ್ಕೊಂಡು ಕೂಡಿಸಿ ಆ ನತ್ತನ ಕೈಯೊಳಗೆ ಹಿಡ್ಕೊಂಡು ಜಪವನ್ನು ಮಾಡ್ತಾ 2 ಸುತ್ತ 3 ಸುತ್ತ ಹಾಕಿ ಇನ್ನೇನು ಆಕೆ ಕೈಗೆ ಕೊಡಬೇಕು ಅಂತ ಅನ್ನೋದ್ರೊಳಗನ ಅಲ್ಲಿ ಏನೋ ಒಂದು ಉರಿ ಬೆಂಕಿ ಬಂದಂಗ ಆಗಿಬಿಟ್ಟು. ಯಾವಾಗ ಬೆಂಕಿ ಬೀಳುವಂತ ಸಂದರ್ಭ ಬಂದಾಗ 1 ಸಾರಿ 2 ಸಾರಿ ಆದ ಕೂಡಲೇ ಆ ಹೆಣ್ಮಗಳು ಅಂತಾರ, ಅಪ್ಪ ಇದನ್ನೇನ ನಾನು ತಂದಿಲ್ಲ, ಇದನ್ನ ಮೊದಲು ಏನಿತ್ತು ಅಲ್ಲೇ ಕೊಟ್ಟು ಹಾಕ. ಯಾವಾಗ ಅದನ್ನ ಕೊಡುವ ತೆಗೆಳುವ ಒಂದು ಸಂದರ್ಭ ಏನು ನಡೆದಿತ್ತ ಆವಾಗ ಆ ವೇಮನಿಗೆ ಜ್ಞಾನೋದಯ ಯಾವಾಗ ವೇಮನಿಗೆ ಜ್ಞಾನೋದಯ ಆಗ್ತಾನೆ ಅಂದಿನಿಂದ ಎಲ್ಲವನ್ನೂ ತೊರೆದ. ಮಣ್ಣು ಆಸ್ತಿ ತೊರೆದ. ಅಲ್ಲಿಂದ ಯೋಗಿಯಾಗಿ ಗ್ರಂಥಗಳಲ್ಲಿ ಆತ ಒಬ್ಬ ಯೋಗಿಯ ಹಾಗೆ
ಎಲ್ಲವನ್ನೂ ಕೂಡ ಇವು ಯಾವ ನಂದಲ್ಲ ಎಲ್ಲಿಯವರೆಗೆ ನಂದು ಅಂತಾರೆ ನಾನು ತಿಳ್ಕೊಳ್ಳುವವರೆಗೆ ಮಾತ್ರ ನಂದು. ಯಾವಾಗ ನಾವು ತಿಳ್ಕೋತೀವಿ ಅವಾಗ ಎಲ್ಲವೂ ಕೂಡ ಡೌನ್ ಹೋಗಿ ಬಿಡ್ತಾರೆ. ಅದಕ್ಕಾಗಿ ನಾನು ಎಷ್ಟೇ ಗಳಿಸಿ ಏನೇ ಮಾಡಲಿ ಗಳಿಸಬಾರದು ಅಂತಲ್ಲ, ಗಳಿಸಿದ್ರು ಕೂಡ ಹ್ಯಾಂಗೆ ಗಳಿಸ್ಬೇಕು ಅಂತಂದ್ರೆ ಸತ್ಯಶುದ್ಧ ಕಾಯಕದಿಂದ ಗಳಿಸಬೇಕು. ಎಲ್ಲರ ಒಳ್ಳೆಯದು ನಡೆದಿತ್ತು ಅಂತಂದ್ರೆ ಕಣ್ಣು ಮುಚ್ಚಿಟ್ಕೋಬೇಕು.